ಬೆಳಗಾವಿ ಸುದ್ದಿಯನ್ನ ನೋಡೋಣ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ಫೈಟ್ ಜೋರಾಗ್ತಾ ಇದೆ. ಬೆಳಗಾವಿಯಲ್ಲಿ ಇದೀಗ ಕತ್ತಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿಯ ಫೈಟ್ ಜೋರಾಗ್ತಾ ಇದ್ದು, ಮಾಜಿ ಸಂಸದ ರಮೇಶ್ ಕತ್ತಿಯಿಂದ ಶಕ್ತಿ ಪ್ರದರ್ಶನ ನಿನ್ನೆ ಆಗಿತ್ತು. ಅವ್ರ ಫ್ಯಾಮಿಲಿ, ಫ್ರೆಂಡ್ಸ್, ಬಿಜೆಪಿ ಪಾರ್ಟಿ ಅವರು, ಪಕ್ಷದ ಕಾರ್ಯಕರ್ತರೆಲ್ಲರನ್ನೂ ಜಮಾಯಿಸಿದ್ರು. ನಿನ್ನೆ ಶಕ್ತಿ ಪ್ರದರ್ಶನ ಆಗಿತ್ತು. ಆದರೆ ಅದು ಡಿಸಿಸಿ ಅಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಗುರಿಯಾಗಿಸ್ಕೊಂಡು ಅಂತಲೇ ಹೇಳಲಾಗ್ತಾ ಇದೆ. ಆ ಡಿಸಿಸಿ ಚುನಾವಣೆಯನ್ನ ಗುರಿಯಾಗಿಸ್ಕೊಂಡೇ ಕ್ಷೇತ್ರದ ಜನರ ಜೊತೆ ಸಭೆಯನ್ನ ನಡೆಸಲಾಯಿತು. ನಿನ್ನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಮೇಲೆ ಬಾಲಚಂದ್ರ ಜಾರಕಿಹೊಳಿಯೂ ಕೂಡ ಕಣ್ಣಿಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಸಂಚರಿಸಿ ಬೆಂಬಲವನ್ನ ಬಾಲಚಂದ್ರ ಜಾರಕಿಹೊಳಿ ಒಂದ್ ಕಡೆ ಕೇಳ್ತಾ ಇದ್ದಾರೆ. ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ನಿಕಟ ಪೂರ್ವ ಅಧ್ಯಕ್ಷ ರಮೇಶ್ ಕತ್ತಿ ನಿನ್ನೆ ಸಾರ್ವಜನಿಕರ ಜೊತೆಗೆ, ಪಕ್ಷದ ಕಾರ್ಯಕರ್ತರುಗಳ ಜೊತೆಗೆ, ಅವರ ಅಭಿಮಾನಿಗಳ ಜೊತೆಗೆ ಒಂದು ಸಭೆಯನ್ನ ಮಾಡಿದ್ರು. ಆ ನಂತರ ಹೇಳಿದ್ರು ಅವರು, ನಾವು 4 ಜನ ಇದೀವಿ, 4 ಜನವು 4 ಮೂಲೆಯಲ್ಲಿ ನಿಂತ್ಕೊಳ್ತೀವಿ, ಹೊರಗಿನವರ ಅಗತ್ಯವೇ ಬೇಡ ಅಂತ ನಿನ್ನೆ ಖುದ್ದಾಗಿ ನೇರವಾಗಿ ಟಾಂಟ್ ಕೊಟ್ರು ಅಲ್ವಾ. ಇದೀಗ ಹೊರಗಿನವರಿಗೆ ಅವಕಾಶ ಕೊಡೋದು ಬೇಡ, ಸ್ವಪಕ್ಷ ನಾಯಕರಿಂದಲೂ ನಮಗೆ ಅನ್ಯಾಯ ಆಗ್ತಾ ಇದೆ, ಕ್ಷೇತ್ರದ ಜನರ ಅಭಿಪ್ರಾಯವೇ ನಮಗೆ ಮುಖ್ಯ ಅಂತ ರಮೇಶ್ ಕತ್ತಿ ನಿನ್ನೆ ಮೈಕ್ ಇಟ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ರು. ಇತ್ತ ರಮೇಶ್ ಕತ್ತಿಗೆ ಸತೀಶ್ ಜಾರಕಿಹೊಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಲಕ್ಷ ಜನ ಕೂಡ್ಸೋದು ನಮಗೂ ಗೊತ್ತು, ಅಂದ್ರೆ ನಿನ್ನೆಯ ಕಾರ್ಯಕ್ರಮ ಮಾಡಿದ್ರಲ್ಲ ಅದಕ್ಕೆ ಅವ್ರು ಟಾನ್ ಕೊಟ್ಟಿರೋದು. ಲಕ್ಷ ಜನ ಸೇರಿಸೋದು ನಮಗೂ ಗೊತ್ತು, ಸದ್ಯಕ್ಕೆ ನಮ್ಗೆ ಅಂತಹ ಅರ್ಜೆಂಟ್ ಏನಿಲ್ಲ ಅಂತ ಕಾಲ್ ಎಳ್ದಿದ್ದಾರೆ. ಸಹೋದರನ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಅಂದ್ರೆ ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬೆಳಗಾವಿಯಲ್ಲಿ ಏನು ಅಂದ್ರೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅಂಡ್ ಕೆಲ ವೈಯಕ್ತಿಕ ಕಾರಣಗಳಿಂದ ಆಗ್ತಾ ಇರುವಂತಹ ಮುನಿಸು ಇದೀಗ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಎನ್ನುವಂಗಾಗಿದೆ. ಹಾಗೆ ನೋಡಿದ್ರೆ ಈಗ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಮತ್ತು ರಮೇಶ್ ಕತ್ತಿ ಇಬ್ರು ಕೂಡ ಬಿಜೆಪಿ ಅವರೇ, ಬಟ್ ಒಳಗೆಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಉಮೇಶ್ ಕತ್ತಿ ಫ್ಯಾಮಿಲಿ ಸೈಲೆಂಟ್ ಆಗಿ ನಶಿಸಿ ಹೋಗ್ತಾ ಇದೆಯಾ ಅನ್ನುವ ಪ್ರಶ್ನೆಯ ನಡುವೆ ನಿನ್ನೆ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಈ ಕತ್ತಿ ಫ್ಯಾಮಿಲಿ ಮುಂದಾಗಿತ್ತು. ದೃಷ್ಟಿ ನೋಡ್ರೆ ಇದ್ರ ಜೊತೆಗೆ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ, ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವ್ರು ಬರ್ತಾರ ಅನ್ನುವಂಥ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ. ದೇವಿನಂತ ನಾಯಕ ಮಂದಿದೀವಿ ನಾವು. ಒಂದು ರಮೇಶ್ ಕತ್ತಿ, ಒಂದು ನಿಖಿಲ್ ಕತ್ತಿ, ಒಂದು ಪೃಥ್ವಿ ಕತ್ತಿ, ಒಂದು ಪವನ್ ಕತ್ತಿ, 4 ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದಂಗೆ ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಇದ್ರ ಜೊತೆಗೆ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ, ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವ್ರು ಬರ್ತಾರ ಅನ್ನುವಂಥ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ. ದೇವಿನಂತ ನಾಯಕ ಮಂದಿದೀವಿ ನಾವು. ಒಂದು ರಮೇಶ್ ಕತ್ತಿ, ಒಂದು ನಿಖಿಲ್ ಕತ್ತಿ, ಒಂದು ಪೃಥ್ವಿ ಕತ್ತಿ, ಒಂದು ಪವನ್ ಕತ್ತಿ, 4 ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದಂಗೆ ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಇದ್ರ ಜೊತೆಗೆ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರೆ ಮೋರ್ ಡೀಟೇಲ್ಸ್ ಕಡೆಗೆ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ನನ್ನೆಯ ಶಕ್ತಿ ಪ್ರದರ್ಶನದ ಹಿನ್ನೆಲೆಯಲ್ಲೇ ಒಂದು ಡೌಟ್ ಇತ್ತು, ಇಂಥದ್ದೇ ಏನಾದ್ರು ಇರ್ಬೋದಾ ಅಂತ. ಅಂಡ್ ಏನೋ ವೈಯಕ್ತಿಕ ಕಾರಣಗಳು, ವೈಯಕ್ತಿಕ ಮುನಿಸು ಬಹುಶಃ ಡಿಸಿಸಿ ಬ್ಯಾಂಕ್ ಮೇಲೆ ಅದು ಪ್ರದರ್ಶನ ಆಗ್ತಾ ಇದೆಯಾ ಅಂತ, ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಮೇಲೆ. ಎಸ್ ವಿದ್ಯಾ, ಏನು ಬೆಳಗಾವಿ ರಾಜಕೀಯ ಒಂದು ವಿಶಿಷ್ಟವಾದ ಹಿನ್ನೆಲೆಯನ್ನು ಹೊಂದಿರುವಂತದ್ದು. ಅದರಲ್ಲೂ ಕೂಡ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಸಹೋದರರ ನಡುವೆ ಇದೀಗ ಜಾರಕಿಹೊಳಿ ಫ್ಯಾಮಿಲಿ ಎಂಟ್ರಿ ಆಗ್ತಿದೆಯಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಯಮಕನಮಡಿ ಕ್ಷೇತ್ರ ಆಗಿರ್ಬೋದು, ಬೆಳಗಾವಿ ಚಿಕ್ಕೋಡಿ ಸಂಸದ ಕ್ಷೇತ್ರ ಇರ್ಬೋದು, ಅದ್ರ ಜೊತೆಗೆ ಬೆಳಗಾವಿ ಉಸ್ತುವಾರಿ ಜಿಲ್ಲೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ತಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿಗೆ ಒಂದು ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅಲ್ಲದೆ ಬಾಲಚಂದ್ರ ಜಾರಕಿಹೊಳಿ ಕಳೆದೊಂದು ತಿಂಗಳಿಂದ ಏನು ಕ್ಷೇತ್ರದಲ್ಲಿ ಓಡಾಡಿ ಒಂದು ತಮ್ಮ ಬೆಂಬಲವನ್ನ ಪಡೆಯೋದಕ್ಕೋಸ್ಕರ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಏನು ಜಾರಕಿಹೊಳಿ ಸಹೋದರರು ಒಟ್ಟಿಗೆ ಯಾವಾಗ ಸೇರಿದ್ರು ಅದು ರಮೇಶ್ ಕತ್ತಿ ಅವರ ಕುಟುಂಬಕ್ಕೆ ಸಾಕಷ್ಟು ಹಿನ್ನಡೆಯನ್ನ ತಂದೊಡ್ಡುತ್ತೆ. ಮುಂಬರುವ ಚುನಾವಣೆಗಳ ಮೇಲೆ ಇದೆಲ್ಲವೂ ಕೂಡ ಪರಿಣಾಮವನ್ನ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು
ಏನು ರಮೇಶ್ ಕತ್ತಿ ಅವರು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಸಭೆಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಹಿಂದೆ ಸಾಕಷ್ಟು ಸಮಾವೇಶಗಳನ್ನ ಮಾಡಿದ್ದೇವೆ, ಸಭೆಗಳನ್ನ ಮಾಡಿದ್ದೇವೆ. ಈಗ ನಮಗೆ ಅವಸರ ಇಲ್ಲ, ಇನ್ನು ಚುನಾವಣೆಗೆ 2 ತಿಂಗಳಿದೆ. ಆ ಒಂದು 2 ತಿಂಗಳ ಅವಧಿಯಲ್ಲಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬ ಫೈಟ್ ಜೋರಾಗ್ತಾ ಇದೆ. ಯಾಕಂತಂದ್ರೆ ಡಿಸಿಸಿ ಚುನಾವಣೆ ಬೆಳಗಾವಿ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದಂತ ಚುನಾವಣೆಗಳು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತಂದೊಡ್ಡಿದಂತ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸಾಕಷ್ಟು ಪರಿಣಾಮವನ್ನ ಬೀರ್ತವೆ. ಹೀಗಾಗಿ ಒಂದು ಕಡೆ ಲಿಂಗಾಯತ ನಾಯಕರು ಒಂದಾಗ್ತಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಲಿಂಗಾಯತ ನಾಯಕರು ಕೂಡ ಮಹಾರಾಷ್ಟ್ರದ ಮಟ್ಟದಲ್ಲಿ ಸಭೆಯನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ಕತ್ತಿ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬದ ನಡುವೆ ಫೈಟ್ ಯಾವ ರೀತಿಯ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಓಕೆ, ಧನ್ಯವಾದ ಡೀಟೇಲ್ಸ್.